ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. GDS ಅಪ್ಲಿಕೇಶನ್ ಯಾರ್ಯಾರೆಲ್ಲ ಹಾಕಿದ್ದೀರಾ ಅವರೆಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ರಿಸಲ್ಟು ಯಾವಾಗ ಬೇಕಿದ್ರೂ ಬರ್ಬೋದು, ಇವತ್ತಾದರೂ ಬರ್ಬೋದು, ನಾಳೆ ಆದರೂ ಬರ್ಬೋದು, ಇಷ್ಟರಲ್ಲೇ ಬಂದುಬಿಡುತ್ತೆ. ಈ ವೀಕಲ್ಲೇ ಬರುತ್ತೆ ರಿಸಲ್ಟು, ತುಂಬ ಏನು ಡಿಲೇ ಆಗೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬಂದಿದೆ. ಏನದು ಅಪ್ಡೇಟ್ ಅಂತ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ಅದೇನು ನೀವೇನೇನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನದು ಹೊಸ ಅಪ್ಡೇಟ್ ಅಂತಂದರೆ, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ ಮುಂಚೆಯಿಂದ ಅವರಿಗೆ ಖಂಡಿತ ಗೊತ್ತಿರುತ್ತೆ. ನಾನು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ, ಯಾವ ರೀತಿಯಾಗಿ ಸೆಲೆಕ್ಷನ್ ಆಗುತ್ತೆ, ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದ್ಬಿಟ್ಟು ನಿಮ್ಮ ಸೆಲೆಕ್ಷನ್ ಆಗೋವರೆಗೂ ಏನೇನು ಪ್ರೋಸೆಸ್ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ನಿಮ್ಮ ಒಂದು ಮೊಬೈಲಿಗೆ ಇಮೇಲ್ ಬರುತ್ತೆ, ಹಾಗೆ SMS ಬರುತ್ತೆ. ಅದನ್ನು ನೋಡಿಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು 2 ಸ್ಟೆಪ್ಪಲ್ಲಿ ಆಗುತ್ತೆ ಅಂತ ಹೇಳಿದೆ. ಮೊದಲನೇ ಸ್ಟೆಪ್ಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಸಬ್ಮಿಟ್ ಮಾಡಿಬಿಟ್ಟು ಅಲ್ಲಿ ಪಾಸ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಅದಾದಮೇಲೆ ಒಂದು ಮಂತ್ ಆದರೂ ಬೇಕಾಗುತ್ತೆ. ಒಂದು 15 days to 1 monthಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಆಗ್ತಾಯಿತ್ತು. ಅಲ್ಲಿಗೆ ನೀವು ಅಂದರೆ ಪೊಲೀಸ್ ಸ್ಟೇಷನ್ಗೆ, ಅಂದರೆ ಪೊಲೀಸ್ ವೆರಿಫಿಕೇಷನ್ ಅಂತ ಏನು ಕರೀತಾರೆ ಅದು ನಡೀತಾ ಇತ್ತು. ಓಕೆನಾ. ಸೊ ಈಗ ಆ 2 ಸ್ಟೆಪ್ನ ಬದಲು ಒಂದೇ ಸಿಂಗಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಮುಂಚೆ ನೀವು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ಆದ್ರೂ ಕೂಡ ನಿಮಗೆ ಕನ್ಫರ್ಮೇಷನ್ ಸಿಗ್ತಾ ಇರಲಿಲ್ಲ, ನಾನು ಜಾಬಿಗೆ ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಈಗ ಆ ಥರ ಆಗೋದಿಲ್ಲ. ಒಂದು ಸರಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಲೇ ಅರ್ಥ. ಓಕೆನಾ. ಸೊ ಅದಕ್ಕೋಸ್ಕರ ಒಂದೇ ಸರ್ತಿ ಡಾಕ್ಯುಮೆಂಟ್ನ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಅದು ಏನಂತಂದರೆ, ನಾವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಂಚೆ ಏನು ಮಾಡಿಸ್ತಾ ಇದ್ವಿ ಅಲ್ಲಿಗೆ ಇಬ್ಬರನ್ನ ಸಾಕ್ಷಿಗೋಸ್ಕರ ಕರ್ಕೊಂಡು ಹೋಗಬೇಕಿತ್ತು, ಅವರ ಆಧಾರ್ ಕಾರ್ಡ್ ಜೊತೆಗೆ. ಅಂದರೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಏನಾದರೂ ಇದೆಯಾ ನಿಮ್ಮ ಮೇಲೆ ಅಂತ ಎಲ್ಲನೂ ಕೂಡ ತಿಳ್ಕೊಳ್ಳೋದಕ್ಕೆ ಅವ್ರನ್ನ ಕರೆಸ್ಕೊಳ್ತಾ ಇದ್ರು. ಸೊ ಈಗ ಅದು ಕೂಡ ಒಂದೇ ಸರ್ತಿ ನಡೆಯುತ್ತಾ ಅಥವಾ ಅದು ಇರೋದಿಲ್ವಾ ಅದೇನು ಗೊತ್ತಿಲ್ಲ. ಬಟ್ ಒಂದು ಸರ್ತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೂ ಇರುತ್ತೆ. ಆ ಥರ ಏನಾದರೂ ಚೇಂಜಸ್ ಇದ್ದರೆ ನಾನು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಡಾಕ್ಯುಮೆಂಟ್ಸ್ ಅಂತೂ ಎಲ್ಲನೂ ಕೂಡ ಒರಿಜಿನಲ್ಲೇ ನೀವು ತೊಗೊಂಡು ಹೋಗಬೇಕಾಗುತ್ತೆ ವೆರಿಫಿಕೇಷನ್ಗೆ. ಯಾರ್ಯಾರೆಲ್ಲ ಇನ್ನೂ ಕಾಲೇಜಲ್ಲೇ, ಈಗ ಡಿಗ್ರಿ ಓದ್ತಾ ಇರೋರ್ದೆಲ್ಲ ಕಾಲೇಜಲ್ಲೇ ಇರುತ್ತೆ, 10th ಮಾರ್ಕ್ಸ್ ಕಾರ್ಡ್ ಎಲ್ಲನೂ ಕೂಡ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒರಿಜಿನಲ್ ಮಾತ್ರನೇ ತೊಗೊಂಡೋಗಿ, ಅಂದರೆ ಒರಿಜಿನಲ್ನ ಮೇಯ್ನಾಗಿ ಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಷ್ಟೂ ಕೂಡ ಪ್ರತಿಯೊಂದು ಡಾಕ್ಯುಮೆಂಟ್ಸು ಒರಿಜಿನಲ್ಲೇ ಆಗಿರಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಜೆರಾಕ್ಸ್ ಕೂಡ 2 ಸೆಟ್ಟು ಬೇಕು. 1 ಸೆಟ್ಟು ಒರಿಜಿನಲ್, ಹಾಗೆ 2 ಸೆಟ್ಟು ಜೆರಾಕ್ಸ್ ಕಾಪೀಸ್ ಬೇಕಾಗುತ್ತೆ. ಜೆರಾಕ್ಸಿಗೆ ಸೆಲ್ಫ್ ಅಟೆಸ್ಟೆಡ್ ಕಾಪೀಸು ಬೇಕಾಗತ್ತೆ. ಓಕೆನಾ. ಸೊ ಅದನ್ನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ಅದನ್ನು ಕೂಡ ರೆಡಿ ಮಾಡಿಸ್ಕೊಳ್ಳಿ. ಇನ್ನೂ ಕೂಡ ಟೈಮ್ ಇದೆ. ಸೊ 15 days ಅಷ್ಟೇ ಟೈಮ್ ಇರುತ್ತೆ. ಸೊ ರಿಸಲ್ಟ್ ಇನ್ನೂ ಬಂದಿಲ್ಲ, ಹಾಗಾಗಿ ನೀವು ಇನ್ನೂ ಒಂದು ಸರಿ ಚೆಕ್ ಮಾಡಿಬಿಟ್ಟು ಅದೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ. ಓಕೆನಾ. ಪ್ರತಿಯೊಂದು ಡಾಕ್ಯುಮೆಂಟ್ಸು, ನಿಮ್ಮ ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಪಾನ್ ಕಾರ್ಡು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟು, OBC ಇದ್ದರೆ OBC ಸರ್ಟಿಫಿಕೇಟ್, SC/ST ಇದ್ದರೆ SC/ST, PWD ಇದ್ದರೆ PWD ಸರ್ಟಿಫಿಕೇಟ್, ಅಷ್ಟೂ ಕೂಡ EWS ಸರ್ಟಿಫಿಕೇಟ್ ಅಷ್ಟೂ ಕೂಡ ರೆಡಿ ಮಾಡ್ಕೊಳ್ಳಿ. ಓಕೆನಾ. URಗೆ ಯಾವುದೇ ರೀತಿಯಾದಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನಾನು ಈಗ ಆಲ್ರೆಡಿ ಅದನ್ನು ನಿಮಗೆ ಹೇಳಿದ್ದೀನಿ. ಓಕೆನಾ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಹೋದ್ರೂ ಕೂಡ ನಡೆಯುತ್ತೆ. ಮೆಡಿಕಲ್ ಸರ್ಟಿಫಿಕೇಟ್ ಮೇಯ್ನು, ಹಾಗೆಯೇ ಕಂಪ್ಯೂಟರ್ ಸರ್ಟಿಫಿಕೇಟು ಕಂಪಲ್ಸರಿ ಇಲ್ಲ, ನಾನು ಹೇಳಿದ್ದೀನಿ ಅದನ್ನು ಕೂಡ. ಸೊ ಮೆಡಿಕಲ್ ಸರ್ಟಿಫಿಕೇಟ್ ಮೇಯ್ನಾಗಿ ಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ತೊಗೊಂಡೋಗಿ. ಓಕೆನಾ. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ಒರಿಜಿನಲ್ ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ನಾನು ವಿಡಿಯೋದಲ್ಲಿ
ಹೇಳಿದ್ದೀನಿ, ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಪ್ರತಿಯೊಂದು ವೀಡಿಯೋಸು ಕೂಡ ಇದೆ GDS ಬಗ್ಗೆ, ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಾಗುತ್ತೆ, ಪ್ರಮೋಷನ್ ಯಾವ ರೀತಿಯಾಗಿ ನಡೆಯುತ್ತೆ, ಪ್ರಮೋಷನ್ಗೆ ಕ್ವಾಲಿಫಿಕೇಷನ್ ಏನು ಅಂತ ಎಲ್ಲನೂ ಕೂಡ ಈಗಲೂ ಕೂಡ ಕಮೆಂಟ್ ಹಾಕ್ತಾ ಇದ್ದೀರಾ. ಅಂದರೆ ನೆಕ್ಸ್ಟು ಹೈಯರ್ ಪೋಸ್ಟಿಗೆ ಹೋಗಬೇಕು ಅಂತಂದರೆ ಎಜುಕೇಷನ್ ಏನಾಗಿರಬೇಕು, ಈ ಥರ ಎಲ್ಲನೂ ಕೂಡ. ಸೊ ಅದೆಲ್ಲನೂ ಕೂಡ ವಿಡಿಯೋ ಇದೆ, ಒಂದ್ಸರಿ ಚಾನಲ್ನ ನೀವು ಚೆಕ್ ಮಾಡಿ. ಸೊ ನಿಮಗೆ ಯಾವ ವಿಡಿಯೋ ಬೇಕು ಎಲ್ಲನೂ ಕೂಡ ಇದೆ. ಇನ್ನೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋ ನೋಡಿಬಿಟ್ಟು ಕೂಡ ನಿಮ್ಗಿನ್ನೂ ಏನಾದರೂ ಡೌಟ್ ಇದೆ, ನನಗೆ GDS ಬಗ್ಗೆ ಇದು ಗೊತ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ರಿಸಲ್ಟು ಡಿಲೇ ಆಗಿದೆ ನಿಜ. ಸೊ ಇನ್ನೇನು ಜಾಸ್ತಿ ಡಿಲೇ ಆಗೋದಿಲ್ಲ, ಖಂಡಿತ ಈ ಒಂದು ವೀಕಲ್ಲೇ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ, ಯಾವ ರೀತಿಯಾಗಿ ಚೆಕ್ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ, ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಖಂಡಿತ ಹೊಸ್ದಾಗಿ ಏನೇ ಅಪ್ಡೇಟ್ ಬರಲಿ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ. ನೆಕ್ಸ್ಟು ಬಂದುಬಿಟ್ಟು ಈ ಎಲ್ಲ ಡೌಟ್ಸೂ ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಮಾಡಿ. ಯಾಕೆ ಅಂತಂದರೆ ತುಂಬ ಜನ ರಿಜೆಕ್ಟ್ ಆಗ್ತಾರೆ. ಈಗ ನೋಡಿ, ಫಸ್ಟು ಮೆರಿಟ್ ಲಿಸ್ಟ್ ಬಿಟ್ಟ ತಕ್ಷಣ ಎಲ್ಲರೂ ಕೂಡ ಪ್ರತಿಯೊಂದು ವೇಕೆನ್ಸಿನೂ ಕೂಡ ಫಿಲ್ ಆಗಿರುತ್ತೆ. ಸೊ ಈಗ ಒಂದು ಪೋಸ್ಟಿಗೆ ಬಿಟ್ಬಿಟ್ಟು ಇನ್ನೊಂದು ಪೋಸ್ಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಇರೋದಿಲ್ಲ. ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಷ್ಟು ವೇಕೆನ್ಸಿನೂ ಕೂಡ ಸೆಲೆಕ್ಟ್ ಮಾಡಿರ್ತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟು ಬರೋದಕ್ಕೆ ರೀಸನ್ ಏನು, ಅಷ್ಟೂ ಜನ ರಿಜೆಕ್ಟ್ ಆಗಿರ್ತಾರೆ, ಪ್ಲಸ್ ಅವರು ಅಟೆಂಡ್ ಆಗಿರೋದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಹಾಗೆಯೇ ಅವರು ಕೆಲಸನೇ ಬೇಡ ಅಂತ ಹೇಳಿಬಿಟ್ಟು ಬಿಟ್ಟಿರ್ತಾರೆ. ಈ 3 ರೀಸನ್ನಿಂದ ಅವರು ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟು ಬರೋದಕ್ಕೆ ರೀಸನ್ ಆಗುತ್ತೆ, ಓಕೆನಾ. ಹಾಗಾಗಿ ನೀವು ಮೇಯ್ನ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಆಗ್ತೀರಾ ಅಂತ, ಈಗ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ 100%, 99%, 98, 97 ಹಾಗೆ 96ವರೆಗೂ 95 ಮೇಲೆ ಏನು ಪರ್ಸಂಟೇಜ್ ಇದೆ ಅವರೆಲ್ಲನೂ ಕೂಡ ಖಂಡಿತ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ, ಓಕೆನಾ. ಈ ಪರ್ಸಂಟೇಜ್ ಇರೋರು ಒಬ್ಬೊಬ್ಬರು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ರೂ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತೀರಾ. ಹಾಗಾಗಿ ಏನೂ ಕೂಡ ತಪ್ಪಾಗೋದಿಲ್ಲ ರಿಸ್ಕ್ ತಗೊಂಡು ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿಸೋದ್ರಿಂದ. ಸೊ ಇದಿಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಡಾಕ್ಯುಮೆಂಟ್ಸ್ ಬಗ್ಗೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಸೊ ಈಗ ಬಂದಿರೋಂಥ ಅಪ್ಡೇಟ್ನ ನಾನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದೇ ನಮಗೊಂದು ಸಪೋರ್ಟು, ಮತ್ತು ವೀಡಿಯೋಸ್ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ, ಓಕೆನಾ. ಥ್ಯಾಂಕ್ ಯು ಗೈಸ್.